ಇನ್ನು ದೆಹಲಿ ಏರ್ಪೋರ್ಟ್ನಲ್ಲೂ ಕೂಡ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ಸಮಸ್ಯೆ ಸರಿಯಾಗೋಕೆ ಇನ್ನು 8 ದಿನ ಸಮಯ ಬೇಕು. ದೆಹಲಿ ಏರ್ಪೋರ್ಟ್ನಲ್ಲಿ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದೆ. ಬೆಂಗಳೂರಲ್ಲಿ ಒಂದು ಕತೆ ಆದ್ರೆ ದೆಹಲಿಯಲ್ಲಿ ಮತ್ತೊಂದು ಕತೆ. ಈ ಸಮಸ್ಯೆ ಬಗೆಹರಿಯೋಕೆ 8 ದಿನ ಬೇಕು. ದೆಹಲಿ ಏರ್ಪೋರ್ಟ್ನಲ್ಲಿ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದೆ. ಬನ್ನಿ ನೋಡೋಣ ಅದನ್ನು. ದೆಹಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿನಲ್ಲಿ ನಾವಿರುವಂಥದ್ದು. T3 ಇದು ಸಾಮಾನ್ಯಕ್ಕೆ T1 ಮತ್ತು T2 ಈ ಒಂದು ಏನು ಟರ್ಮಿನಲ್ಗಳಲ್ಲಿ ಇಂಡಿಗೋ ಡೊಮೆಸ್ಟಿಕ್ ಏರ್ಲೈನ್ಸ್ ಅಂದರೆ ಹೆಚ್ಚು ಸೇವೆಯನ್ನು ಒದಗಿಸ್ತವೆ. ಅದೇ ರೀತಿ T3ಯಲ್ಲಿ ಅಂತಾರಾಷ್ಟ್ರೀಯ ಅಂದರೆ ವಿದೇಶಗಳಿಗೆ ಹೋಗುವಂತಹ ಸೇವೆ, ಇಂಡಿಗೋ ಸೇವೆ ಜಾಸ್ತಿ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಂಡಿಗೋ ಒಂದು ಡೊಮೆಸ್ಟಿಕ್ ಸೇವೆಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ 65% ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡಿರುವಂತಹ ಸಂಸ್ಥೆ ಇದು. ಅಂದರೆ ಅತಿ ಹೆಚ್ಚು ವಿಮಾನ ಸೇವೆಗಳನ್ನು ಒದಗಿಸುವಂಥ ಕೆಲಸ ಮಾಡುತ್ತೆ. ಇದು ಡೊಮೆಸ್ಟಿಕ್ ಏರ್ಲೈನ್ಸ್ ಆಗಿ ಪ್ರಮುಖ ಏರ್ಲೈನ್ಸ್ ಆಗಿದೆ. 100 ಮಂದಿ ವಿಮಾನ ಹಾರಾಟದಲ್ಲಿ ಇದ್ದಾರೆ ಅಂದರೆ 65 ಮಂದಿ ಪ್ರಯಾಣಿಕರು ಇಂಡಿಗೋ ವಿಮಾನವನ್ನು ಬಳಸ್ತಾರೆ ಅನ್ನುವಂಥದ್ದು. ಇದು ಇವತ್ತು ಕಳೆದ 4-5 ದಿನಗಳಿಂದ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಹೊಸ ನಿಯಮಾವಳಿಗಳು, ಅಂದರೆ ಪೈಲಟ್ಗಳಿಗೆ ಸಂಬಂಧಿಸಪಟ್ಟಂತಹ ಹೊಸ ನಿಯಮಾವಳಿಗಳು. ಪೈಲಟ್ಗೆ ಸಂಬಂಧಪಟ್ಟಂತೆ ಹೊಸ ನಿಯಮಾವಳಿಗಳನ್ನು ಜಾರಿಗೆ ತಂದಂಥ ಕೇಂದ್ರ ಸರ್ಕಾರ ಅದನ್ನು ನವೆಂಬರ್ 1ರಿಂದ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರುವಾಯಿತು. ಆದರೆ ನವೆಂಬರ್ 1ರಿಂದ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋವಂಥ ಎಚ್ಚರಿಕೆಗಳಿದ್ದರೂ ಕೂಡ ಇಂಡಿಗೋ ಸಂಸ್ಥೆ ಸಮಯಕ್ಕೆ ಸರಿಯಾಗಿ ಏನು ಪೈಲಟ್ಗಳ ಒಂದು ನೇಮಕಾತಿ ಮಾಡಿಕೊಳ್ಳದೆ ಇರುವಂಥದ್ದೇ ಇದಕ್ಕೆ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಹೆಚ್ಚು ಕಡಿಮೆ 400 ಏರ್ಕ್ರಾಫ್ಟ್ಗಳನ್ನು ಹೊಂದಿರುವಂತಹ ಈ ಇಂಡಿಗೋ ವಿಮಾನ ಸಂಸ್ಥೆ ಸುಮಾರು 2,500 ಹಾರಾಟವನ್ನು ಪ್ರತಿನಿತ್ಯವೂ ಕೂಡ ನಡೆಸ್ತಾ ಇದೆ. ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಸೇವೆಯನ್ನು ಒದಗಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಇಂಥ ಒಂದು ದೊಡ್ಡ ಪಾಲನ್ನು ಹೊಂದಿರುವಂಥ ಇಂಡಿಗೋ ಸಂಸ್ಥೆ ಏಕಾಏಕಿ ತನ್ನ ಸೇವೆಯಲ್ಲಿ ಈ ವ್ಯತ್ಯಯಗಳನ್ನು ಆಗಲಿಕ್ಕೆ ಶುರುವಾಯಿತು. ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಒಂದು ಎಂಟ್ರಿ ತಗೊಂಡಂತಾರೆ, ಒಳಗಡೆ ಹೋಗಲಿಕ್ಕೆ ಏರ್ಪೋರ್ಟಿಗೆ ಬಂದಂಥವರು ಹೊರಗಡೆ ಬರದ ರೀತಿಯಲ್ಲಿ ಆಗೋಯ್ತು. ಯಾಕಂದರೆ ಆ ರೀತಿಯಲ್ಲಿ ಸೇವೆಗಳಲ್ಲಿ ತುಂಬ ವ್ಯತ್ಯಯ ಆಗೋಯ್ತು. ನಾವು ಈಗ ಫ್ಲೈಟ್ ಚೆಕ್ ಇನ್ ಇನ್ಫಾರ್ಮೇಷನನ್ನು ನೋಡಿದಾಗ ಇವತ್ತಿನ ಮಟ್ಟಕ್ಕೆ ಅಂದರೆ ಇವತ್ತಿನ 1-1.5 ಗಂಟೆ 2 ಗಂಟೆಗಳ ಚಾರ್ಟನ್ನು ನಾವು ನೋಡಿದ್ರೆ ಇಂಡಿಗೋ ಸಂಸ್ಥೆ ತನ್ನ ಸೇವೆಯನ್ನು ಸರಿಯಾದ ರೀತಿಯಲ್ಲಿ ಶುರು ಆಗಿದೆ. ಆದರೆ ವ್ಯತ್ಯಯ ಇದೆ. ಇಂಡಿಗೋ ಸಂಸ್ಥೆಯ CEO ಹೇಳುವ ಪ್ರಕಾರ ಈ ಒಂದು ಕ್ರೈಸಿಸನ್ನು ನಾವು ದೂರ ಆಗಬೇಕಾದ್ರೆ ಸುಮಾರು ಇನ್ನೂ 8ರಿಂದ 10 ದಿನಗಳ ಕಾಲ ಸಮಯ ಆಗುತ್ತೆ ಅನ್ನುವಂಥದ್ದು. ಇವತ್ತು ಯಾರ್ಯಾರಿಗೆ ಫ್ಲೈಟ್ ಇದೆ, ಅವರ ಸೇವೆ ಇದೆ, ಆ ರೂಟ್ಗಳಿಗೆ ಮಾತ್ರ ಈಗ ಪ್ರಯಾಣಿಕರು ಬರುವಂತೆ ತಮ್ಮ ಮೆಸೇಜ್ಗಳ ಮೂಲಕ, ಇಮೇಲ್ ಮಾಹಿತಿಯ ಮೂಲಕ ಮಾಹಿತಿಯನ್ನು ಪ್ರಯಾಣಿಕರಿಗೆ ಕೊಡ್ತಾ ಇದೆ. ಸೊ ಹಾಗಾಗಿ ಇವತ್ತು ಅಷ್ಟರ ಮಟ್ಟಕ್ಕೆ ನಿಮಗೆ ಇಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.